ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಆಗಿ ಖುಷಿಯಾಗಿರೋಣ. ನಾರ್ಮಲ್ ಆಗಿ ನಾವು ಊರಿಗೆ ಹೋಗ್ತೀವಿ ಅಂದರೆ ನಾವು ಹೋಗೋದು ಕಾರಲ್ಲಿ. ಆದರೆ ಈ ಸಲ ಏನು ಮಾಡಿದ್ವಿ ಗೊತ್ತಾ? ಟ್ರೈನಲ್ಲಿ ಹೋಗೋದಾ ಅಂದ್ಬಿಟ್ಟು ಟ್ರೈನ್ ಬುಕ್ ಮಾಡಿದ್ವಿ. ಯಾಕಂದ್ರೆ ನನ್ನ ಹಸ್ಬೆಂಡ್ ಊರಲ್ಲಿ ಇರಲಿಲ್ಲ. ಸೊ ನಾನು ನನ್ನ ಮಗ ಒಂದು ಸಲ ಟ್ರೈನಲ್ಲಿ ಟ್ರೈ ಮಾಡೋದ ಅಂತ ನೋಡಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆದ ತಕ್ಷಣ ಈ ಥರ ಬ್ಲಾಕ್ ಇತ್ತು. ಯಾಕಂದರೆ ರೈಲ್ವೆ ಸ್ಟೇಷನಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮುಂಚೆ ನೀವು ಆ ಸ್ಟೆಪ್ ತನಕ ಆಟೋಗಳು ಹೋಗ್ತಾ ಇತ್ತು, ಕ್ಯಾಬ್ಗಳು ಹೋಗ್ತಾ ಇತ್ತು. ಇವಾಗ ಅಲ್ಲಿಗೆ ಹೋಗಿಲ್ಲ. ನಮ್ಮ ಆಟೋ ಡ್ರೈವರ್ ಬೇರೆ ಕನ್ಫ್ಯೂಸ್ ಮಾಡಿಕೊಂಡು ಇನ್ನೆಷ್ಟು ಸ್ವಲ್ಪ ಮುಂದೆ ಹೋಗಿ ವಾಪಸ್ ಬರೋಕ್ಕಾಗದೆ ಅಷ್ಟು ದೊಡ್ಡ ಬ್ಯಾಗ್ನ ಇಟ್ಕೊಂಡು ಒಂದು 650 ಮೀಟರ್ ನಡ್ಕೊಂಡು ಬಂದ್ವಿ. ಅನ್ಫಾರ್ಚುನೇಟ್ ಆಗಿ ಅಲ್ಲಿ ಲಿಫ್ಟ್ಗಳು ವರ್ಕ್ ಆಗ್ತಾ ಇರಲಿಲ್ಲ ಆ್ಯಂಡ್ ಪಾತ್ ವೇಗಳು ತುಂಬಾ ಡಿಫ್ರೆಂಟ್ ಆಗಿತ್ತು. ಡಿಫ್ರೆಂಟ್ ಸ್ಟೆಪ್ಸಲ್ಲಿ ಹೋಗಬೇಕಿತ್ತು. ನನ್ನ ಹತ್ರ ಬೇರೆ ಒಂದು ದೊಡ್ಡ ಲಗೇಜ್ ಇತ್ತು. ಆ ಲಗೇಜ್ನ ಇಟ್ಕೊಂಡು ಆ ಸ್ಟೆಪ್ಪಲ್ಲಿ ಹೋಗೋ ಅಷ್ಟರಲ್ಲಿ ನನಗೆ ಪ್ರಾಣ ಹೋಗೋ ಥರ ಅನ್ನಿಸ್ತಾ ಇತ್ತು. ಬಿಕಾಸ್ ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್. ಏನೂ ಮಾಡೋಕ್ಕಾಗಲ್ಲ ನೋಡಿ. ಇದು ಈ ಥರ ದೊಡ್ಡ ಬ್ಯಾಗ್ನ ನಾನು ಇಟ್ಕೊಂಡು ಹೋಗಿದ್ದೆ, ಒಂದೇ ಬ್ಯಾಗ್ ಸಾಕು ಅಂತ. ಬಟ್ ನೀವು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗೋ ಹಾಗಿದ್ರೆ ಸ್ವಲ್ಪ ಥಿಂಕ್ ಮಾಡಿ ಬ್ಯಾಗ್ ತೊಗೊಳಕ್ಕಿಂತ ಮುಂಚೆ ಅಲ್ಲೇನು ಫೆಸಿಲಿಟೀಸ್ ಇಲ್ಲ ಇವಾಗ. ಆ್ಯಂಡ್ ಅಷ್ಟು ಹೊತ್ತಿಗೆ ಒಂದು 1/4 ಗಂಟೆ ಲೇಟ್ ಆಗಿಬಿಟ್ಟು ನಮ್ಮ ಟ್ರೈನ್ ಬಂತು. ಬಟ್ ಟ್ರೈನಲ್ಲಿ ಹೋದ್ಮೇಲೆ ಎಲ್ಲನೂ ಮರ್ತೋಯ್ತು. ಹಾಗೆ ಬೆಳಿಗ್ಗೆ ನಮ್ಮ ತುಳುನಾಡಿನ ಒಂದು ಹೇಳ್ತೀವಲ್ವ, ಈ ಚಂದ ಯಾರಿಗೂ ಅದು ಅರ್ಥ ಆಗಲ್ಲ. ತುಳುನಾಡನ್ನು ಬಿಟ್ಟು ಅಥವಾ ಮಂಗಳೂರನ್ನು ಬಿಟ್ಟು ಬ್ಯಾಂಗ್ಳೂರಿಗೆ ಬಂದಿರೋರ್ಗಿಂತ ಎಲ್ಲರಿಗೂ ನಮ್ಮ ಊರು ನಮ್ಮ ಮಣ್ಣಿಗೆ ಹೋದ ತಕ್ಷಣ ಆಗುವಂತಹ ಆ ಅನುಭವ ಇದೆ ಅಲ್ಲ. ಎಷ್ಟೇ ಸರಿ ಹೋಗಿ, ನಾನು ಬಂದು 15-20 ವರ್ಷ ಆಯಿತು. ಇವಾಗಲೂ ಬೆಂಗಳೂರಿಂದ ಮಂಗಳೂರಿಗೆ ರೀಚ್ ಆಗೋ ಟೈಮಲ್ಲಿ ಸಿಗೋವಂಥ ಆನಂದ ಇತ್ತು ಸೂಪರ್ ಗುಡ್. ಹಾಗೆ ನಮ್ಮ ಊರಿಗೆ ರೀಚ್ ಆದ ತಕ್ಷಣ ಒಂದು ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಇತ್ತು. ಅದರದ್ದು ವೈಬ್ ಅಂತೂ ಇನ್ನೂ ಸೂಪರ್ ಆಗಿತ್ತು. ಸಖತ್ ಚೆನ್ನಾಗಿ ಮಾಡಿದ್ರು. ಖುಷಿ ಆಯಿತು ಊರಿಗೆ ಬಂದಾಗ ಅಥವಾ ಈ ಥರ ನೋಡಿದಾಗ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ನಿಮಗೂ ಊರಿಗೆ ಬಂದಾಗ ಇದೇ ರೀತಿ ಫೀಲ್ ಆಗುತ್ತೆ ಅಂತ ಇದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.